ಇವತ್ತು ನಾವು ಹೋದ್ವಿ ಕ್ವಾರ್ಟರ್ ಬಾರ್ಗೆ. ಆ್ಯಕ್ಚುಲಿ ಕೆಲಸ ಬೇರೆ ಇತ್ತು. ದಿರಮ್ಸ್ನ ಎಕ್ಸ್ಚೇಂಜ್ ಮಾಡಿಸ್ಬೇಕಾಯ್ತು ರುಪೀಸ್ಗೆ. ದುಡ್ಡು ಬಂತಲ್ಲ ಹೆಂಗೆ ಖರ್ಚು ಮಾಡೋದು ಅಂತ. ಸೊ ಇಲ್ಲಿ ಬಂದ್ವಿ ನಾನು ನನ್ನ ಫ್ರೆಂಡ್ ಆ್ಯಂಡ್ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್ವಿಸಿಂಗ್ ಸ್ವಲ್ಪ ಸ್ಲೋ ಇದೆ, ಹಂಗಂತೂ ಎಮ್ಯುನಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ಮಾಲ್ ಕೋಝಿ ಆಗಿತ್ತು. ಹಾಗೆ ಇಲ್ಲಿ ವೆಜ್ಜಲ್ಲೂ ಆಪ್ಷನ್ಸ್ ತುಂಬ ಸಿಗುತ್ತೆ ಆ್ಯಂಡ್ ಪ್ರಾಪರ್ ನಾಟಿ ಸ್ಟೈಲಲ್ಲೂ ಆಪ್ಷನ್ ಸಿಗುತ್ತೆ. ಮನೆಗೆ ಬಂದ್ಬಿಟ್ಟು ಸಾಹಿಲ್, ಧನುಷ ಇವರೆಲ್ಲರೂ ಬಂದಿದ್ರು. ತಿರ್ಗಾ ನಾವು ಇದೇ ಜಾಗಕ್ಕೆ ವಾಪಸ್ ಬಂದ್ವಿ. ಸುಹಾನಿನ ಕರ್ಕೊಂಬರಂಗಿರ್ಲಿಲ್ಲ, ಸೊ ಸುಹಾನಿಗೆ ಚೀಸ್ ಕೇಕ್ ತರೋಣ ಅಂತ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಚೀಸ್ ಕೇಕ್ ಶಾಪ್ 100-200 ಮೀಟರ್ಸ್ ಇದೆ ಅಷ್ಟೇ. ಮನೆಗೆ ಬಂದುಬಿಟ್ಟು ಮಮ್ಮಿ ಚೀಸ್ ಕೇಕಿನಲ್ಲ, ಮಮ್ಮಿಗೆ ನಾರ್ಮಲ್ ಕೇಕ್ ತೊಗೊಂಬಂದಿದ್ವಿ ಆ್ಯಂಡ್ ಅದ್ರ ಜೊತೆಗೆ ಶೀರೋ, ಸ್ಕಾಚ್ ಎಲ್ಲರೂ ಬಂದರು. ಯಾಕೆಂದರೆ ನಮ್ಮ ಮನೆಯಲ್ಲಿ ಪೇಪರ್ ಸೌಂಡ್ ಹಾಕಿದ ತಕ್ಷಣ ಇವ್ರಿಗೆ ಅನಿಸುತ್ತೆ ಟ್ರೀಟ್ ಅಂತ. ಸೊ ಇವರು ಇವಾಗ ಕೂತ್ಕೊಂಡು ಟ್ರೀಟ್ ತಿಂತಾ ಇದ್ದಾರೆ. ನಮ್ಮ ಶೀರೋ ಟ್ರೀಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ದ. ಫಸ್ಟ್ ಅವ್ನು ಕೇಕ್ ನೋಡ್ದ, ಕೇಕ್ ಇಷ್ಟ ಆಗಲಿಲ್ಲ ಅಂತ ಆ ಕಡೆ ಹೋದ. ಯಾವಾಗ ಸ್ಕಾಚ್ ತಿನ್ನೋಕ್ಕೆ ಸ್ಟಾರ್ಟ್ ಆದ್ಲು ಅವಾಗ ಅವ್ನಿಗೂ ಅನ್ನಿಸ್ತು ಇದು ತಿನ್ನೋದೇ ಐಟಮು, ತಿನ್ನೋಣ ಅಂತ ಇವಾಗ ತಿಂತಾ ಇದ್ದಾನೆ. ಅದಾದಮೇಲೆ ನಾನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಮಲ್ಕೊಂಡ್ಬಿಟ್ಟೆ 1-2 hours. ಮಲ್ಕೊಂಡ್ಬಿಟ್ಟು ಮಮ್ಮಿ ಎಬ್ಬರಿಸ್ತಾ ಇದ್ರು ಪದೇ ಟೀ ಕುಡಿ, ಕಾಫಿ ಕುಡಿ, ಟೀ ಕುಡಿ, ಕಾಫಿ ಕುಡಿ ಅಂತ. ಆಮೇಲೆ ಒಂದು ಕಾಫಿ ಕುಡಿದೆ, ಸ್ವಲ್ಪ ಹೊತ್ತಲ್ಲೇ ಒಂದು ಮಜ್ಜಿಗೆ ಕುಡಿದ್ಬಿಟ್ಟು ಇವತ್ತಿನ ದಿನ ಮುಗಿಸಿದ್ದೀನಿ. ಬಾಯ್.